ಇಂದಿನ ಕಾಲದಲ್ಲಿ ನಾಟಕ ಅಂದ್ರೆ ಮೂಗು ಮುರಿಯೋರೇ ಜಾಸ್ತಿ. ಹೇಳಿ ಕೇಳಿ ಇದು ಸ್ಮಾರ್ಟ್ ಫೋನ್ ಜಮಾನ. ಅಂಥದ್ರಲ್ಲಿ ರಂಗಮಂದಿರಕ್ಕೆ ಹೋಗಿ ನಾಟಕಗಳನ್ನ ನೋಡ್ತಾರಾ? ಆದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೀತಿರೋ ನಿರಂತರ ರಂಗೋತ್ಸವಕ್ಕೆ ಜನರ ದಂಡೆ ಹರಿದು ಬರ್ತಿದೆ. ಬಣ್ಣ ಹಚ್ಚಿಕೊಂಡು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಡ್ರಾಮಾ ಮಾಡ್ತಿರೋ ಮಂದಿ, ರಂಗದ ಮೇಲೆ ಸೃಷ್ಟಿಯಾಗಿರೋ ಅದ್ಭುತ ನಾಟಕವನ್ನ ಎಂಜಾಯ್ ಮಾಡ್ತಿರೋ ಜನ, ವೀಕ್ಷಕರಿಗೆ ರಂಗ ನಟರಿಗೆ ಲಿಂಕ್ ಕೊಡ್ತಿರೋ ಕತ್ತಲು ಬೆಳಕಿನ ಚೆಲ್ಲಾಟ. ಇದೆಲ್ಲದಕ್ಕೂ ಪೂರಕವಾಗಿ ಹಿರಿಯ ರಂಗಕರ್ಮಿ ಚಿದಂಬರರಾವ್ ಜಂಬೆ ನಿದರ್ಶನದಲ್ಲಿ ಮೂಡಿಬಂದ ಖ್ಯಾತ ನಾಟಕಕಾರ ಆಂಟನ್ ಚೆಕಾವ್ ಕಥೆ ಆಧರಿಸಿದ ಚೆಕಾವ್ ಟು ಶಾಂಪೇನ್ ನಾಟಕ. ಯಾವ ಆಸ್ತಿಯ ಒಳಗೆ ನನ್ನ ಪೂರ್ವಜರು ಕೇವಲ ಜೀತದಾಳಾಗಿ ಬದುಕಿದ್ದರು, ಅಂಥ ಸಂತತಿಯಿಂದ ಬಂದವನು ನಾನು. ನನ್ನ ತಂದೆಯಿಂದ ನನಗೆ ಬಳುವಳಿಯಾಗಿ ಬಂದದ್ದು ಪ್ರತಿಭೆ ಮಾತ್ರ. ನಾನು ಹಣಕ್ಕಾಗಿ ಪತ್ರಿಕೆಯಲ್ಲಿ ಬರೀತಿದ್ದೆ, ರೇಖಾಚಿತ್ರಗಳನ್ನ ಮಾಡ್ತಿದ್ದೆ. ಒಂದ್ ವೇಳೆ ಪತ್ರಿಕೆಯವರು ಹಣ ಕೊಡದಿದ್ರೆ ನಾನು ಬರೆಯೋದನ್ನೇ ನೆಲೆಸ್ತಿದ್ದೆ. ಕಳೆದ 2 ದಿನಗಳಿಂದ ಸಾಂಸ್ಕೃತಿಕ ನಗರಿ ಮೈಸೂರಿನ ವನರಂಗ ಕಲಾಮಂದಿರ ಇಂಥ ವೈಶಿಷ್ಟ್ಯಮಯ ನಾಟಕಗಳಿಗೆ ವೇದಿಕೆಯಾಗಿತ್ತು. ನಿರಂತರ ಫೌಂಡೇಶನ್ ಆಯೋಜಿಸಿರುವ ಈ ನಿರಂತರ ರಂಗ ಉತ್ಸವದಲ್ಲಿ ನಿನ್ನೆಯಂತೂ ನಾಟಕ ಪ್ರೇಮಿಗಳ ದಂಡೆ ಹರಿದು ಬಂದಿತ್ತು. ತುಂಬ ಖುಷಿಯಾಗುತ್ತೆ. ಬಿಕಾಸ್ ಕರ್ನಾಟಕದಲ್ಲಿ ರಂಗಾಯಣ ಅಂದರೆ ರಂಗಮಂಚ ಅಂದರೆ ತುಂಬ ಸ್ಪೆಷಲ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್. ಇಲ್ಲಿಂದನೇ ಬೇರೆ ಎಲ್ಲ ಕಲೆಗಳು ಶುರುವಾಗೋದು. ಖುಷಿಯಾಗುತ್ತೆ ಈ ಥರ ತುಂಬ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಅಂತ. ಮನುಷ್ಯನಿಗೆ ದುಡಿಮೆ ಎಷ್ಟು ಮುಖ್ಯ, ಅದರಲ್ಲೂ ಮಾನವ ಪ್ರೀತಿ ವಿಶ್ವಾಸಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಅಂತ ಮುಖ್ಯ ಸಂದೇಶವಾಗಿದ್ದ ನಾಟಕದಲ್ಲಿ ಧಾರವಾಡ ರಂಗಾಯಣದ ಕಲಾವಿದರು ಮಾಡಿದ ಅಭಿಯಾನಕ್ಕೆ ಪ್ರೇಕ್ಷಕರು ಮನಸೊತ್ತಿದ್ದು ನೋಡಿ ಆಯೋಜಕರು ಫುಲ್ ಖುಷಿಯಾದ್ರು. ಚೆಕಾಫ್ನ ಕಥೆಗಳನ್ನು ಆಧರಿಸಿ ಜಂಬೆಯವರು ನಿರ್ದೇಶಿಸಿರುವಂಥ ಒಂದು ನಾಟಕ ಚೆಕಾಫ್ ಟು ಶಾಂಪೇನ್. ಜನ ಅದನ್ನ ಎಂಜಾಯ್ ಮಾಡ್ತಿದ್ದಾರೆ ಮತ್ತು ನಾಟಕ ಕೂಡ ಆ ತಂಡ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಭಾಳ ವಿಶೇಷವಾದ ನಾಟಕ. ಸಂತೋಷ ಆಗಿರೋದು ಇವತ್ತು ನಿನ್ನೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಒಟ್ಟಾರೆ ವಾಟ್ಸ್ಆಪ್, ಫೇಸ್ಬುಕ್ ಅಂತ ಬ್ಯುಸಿಯಾಗಿರೋ ಮಂದಿಯೆಲ್ಲ ಹೀಗೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ರಂಗದ ಮೋಡಿಗೆ ಮರಳಾಗಿದ್ದು ವಿಶೇಷವೇ ಸರಿ. ಅಂದಹಾಗೆ ಇನ್ನು 3 ದಿನ ಈ ರಂಗೋತ್ಸವ ನಡೆಯಲಿದೆ. ನಿಮಗೂ ನೋಡ್ಬೇಕಂದ್ರೆ ಮೈಸೂರಿನ ವಿಳಾಸ ಹೊಸದೇನಲ್ಲ ಅಲ್ವಾ? ರಾಮ್, TV9 ಮೈಸೂರು.